ಅಂತ ತಾವು ಕ್ಲಾರಿಫೈ ಮಾಡ್ತಾ ಇದ್ರಿ. ಈಗ ಶಿಕ್ಷೆ ಕೊಡಬೇಕಾದದ್ದು ಆಗಿನ ಕಾಲದ ರಾಮಾಯಣ ಕಾಲದಲ್ಲಿ ಇದ್ದದ್ದು ಹೇಳಿದೆ, ಕಾರಾಗೃಹ ವ್ಯವಸ್ಥೆ ಕಾಡಿನಲ್ಲಿ ಇಲ್ಲದೆ ಇದ್ದಾಗ. ಆಮೇಲೆ ಮನುಷ್ಯರಿಗೆ ಬೇರೆ ರಾಕ್ಷಸರಿಗೆ ಬೇರೆ ಅಂತಿತ್ತು. ಮನುಷ್ಯರಿಗೆ ಕಣ್ಣು ಕಿವಿ ಕೊಯ್ದಿದ್ದೆಲ್ಲ ಮಾನವೀಯತೆಯನ್ನು ಬಿಟ್ಟು ಮಾಡಿದ್ದು ರಾಮ ಎಲ್ಲೂ ಮಾಡಿದ್ದು ರಾಮಾಯಣದಲ್ಲಿ ಹೇಳೋದಿಲ್ಲ. ಯಾವುದೇ ಒಬ್ಬ ಮನುಷ್ಯನಿಗೆ ಕಣ್ಣು ಕೊಯ್ದು ಕಿತ್ತಾಕಿದ್ದಾಗಲಿ ಮೂಗು ಕೊಯ್ದಿದ್ದಾಗಲಿ ಇಲ್ಲ. ರಾಕ್ಷಸರಿಗೆ ಮಾಡಬೇಕು. ರಾಕ್ಷಸರೇ ಬೇರೆ ಆಗಿನ ಕಾಲಕ್ಕೆ ಯೋಚನೆ ಮಾಡಿ. ಈಗಿನ ನಾವು ಕೂತ್ಕೊಂಡು ಈಗಿನ ಅಳತೆಗೋಲೆಲ್ಲ ಅವತ್ತಿನ ರಾಮಾಯಣ ಯೋಚನೆ ಮಾಡೋದಲ್ಲ. ಒಂದು ಇವತ್ತಿಗೂ ಬೇರೆ ಬೇರೆ ದೇಶಗಳಲ್ಲಿ ಕಣ್ಣಿಗೆ ಕಣ್ಣು ಕೈಗೆ ಕೈ ಈ ಥರ ಕತ್ತರಿಸ್ತಕ್ಕಂಥದ್ದು ಪದ್ಧತಿ ಇವತ್ತು ಇದೆ, ಪಬ್ಲಿಕಲ್ಲಿ ತಲೆ ಕಡಿತಕ್ಕಂಥದ್ದು ಇದೆ. ಆದರೆ ನಮ್ಮ ದೇಶದಲ್ಲಿ ಇಲ್ಲ. ಮಾನವೀಯತೆ ಮೌಲ್ಯವನ್ನು ಎತ್ತಿ ಹಿಡಿದವನೇ ರಾಮ. ಅದರೊಳಗೆ ಹೇಗೆ ಅವಳನ್ನ ಕೊಂದು ಹಾಕ್ಬಿಡ್ಬೋದಾಗಿತ್ತು. ಶ್ರೀಲಂಕಾದವಳು ಮೊದಲೇ ಟೆರರಿಸ್ಟ್ ಅಂತ ಇವತ್ತಿನ ಭಾಷೆನಲ್ಲಿ ನಾವು ಮಾತಾಡೋದಾದರೆ ಯಾರನ್ನ ತಾಟಕಿಯನ್ನು ಕೊಲ್ಲಿಲ್ಲ, ಅವಳು ಸ್ತ್ರೀ, ಅವಳನ್ನ ಶಿಕ್ಷೆ ಕೊಡೋಣ ಅಷ್ಟೇ ಅಂತೇಳಿ. ಕಡೆಗೆ ಅವಳು ರಾಕ್ಷಸೀಯ ಪ್ರವೃತ್ತಿ ಕಂಡ ಮೇಲೆ, ಅವಳಿಗೆ ಮಾನವೀಯ ಪ್ರವೃತ್ತಿ ಇಲ್ಲ ಅಂತ ಕಂಡ ಮೇಲೆ ಅವನು ಶಿಕ್ಷೆ ಕೊಟ್ಟಿದ್ದು. ಶೂರ್ಪಣಖಿಗೂ ಅಷ್ಟೇ. ಒಂದು ಬಹಳ ದೊಡ್ಡ ಅಲಿಗೇಷನ್ ಮಾಡಿದ್ರು ರಾಮಾಯಣದಲ್ಲಿ, ರಾಮ ಅಡ್ಡ ನಿಂತು ಹೊಡೆದ್ಬಿಟ್ಟ ಅಂಥೇಳಿ. ಅಡ್ಡ ನಿಂತು ಹೊಡೆದಕ್ಕೆ ಇಂದ್ರದತ್ತ ಮಾಲೆ ವಾಲಿ ಹತ್ರ ಇತ್ತು. ಅದ್ರದ್ದು ಏನು ಪವರ್ ಇತ್ತು ಅಂತಂದರೆ, ಯಾರೇ ನೇರವಾಗಿ ಅವನ ಹತ್ರ ಯುದ್ಧ ಮಾಡಿದ್ರು, ಇಂದ್ರನೇ ಬಂದು ಯುದ್ಧ ಮಾಡಿದ್ರು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನ? ವಾಲಿಯನ್ನು. ಹಾಗೆ ನೋಡೋದಾಗಿದ್ದರೆ ರಾಮ ರಾವಣನನ್ನು ಸೆರೆ ಹಿಡಿದು ಅಥವಾ ಅವನ ವಧಿಸಿ ಹೆಂಡತಿಯನ್ನು ಬಿಡಿಸ್ಕೊಂಬರ್ಬೇಕಾಗಿದ್ದಕ್ಕೋಸ್ಕರ ಸುಗ್ರೀವನ ಸಖ್ಯ ಮಾಡಿದ್ದು, ಹೌದಲ್ಲ? ಸುಗ್ರೀವನಿಗಿಂತಲೂ ವಾಲಿ ಭಾಳ ಪವರ್ಫುಲ್. ಯಾಕೆಂತಂದರೆ ತನ್ನ ಮಗನ ತೊಟ್ಲು ತೂಗಲಿಕ್ಕೋಸ್ಕರ ರಾವಣನ ತಂದಿಟ್ಕೊಂಡಿದ್ದ, ಗಿರ್ಗಿಟ್ಲೆ ಮಾಡ್ಕೊಂಡು. ಹೌದು, ಅಂತಹ ಪವರ್ಫುಲ್ ಆಗಿರ್ತಕ್ಕಂಥ ಪರಾಕ್ರಮಿ ಆಗಿರ್ತಕ್ಕಂಥ ವಾಲಿಯ ಇವನೇನಾರು ಇವತ್ತಿನ ದಿವಸದವನಾಗಿದ್ದರೆ ಸುಗ್ರೀವನ್ ಬಿಟ್ಬಿಟ್ಟು ವಾಲಿನ ಹಿಡ್ಕೊಂಡ್ಬಿಡ್ತಿದ್ದ. ನೀನೇ ಒಂಚೂರು ಕರ್ಕೊಂಬ ಯಾರನ್ನ ರಾವಣನ ಅಂತ. ಇವನು ಧರ್ಮ ಬಿಟ್ಟು ಹೋಗಲಿಲ್ಲ, ಸುಗ್ರೀವನ ಜೊತೆಗೇ ಇದ್ದ. ಅದು ವಾಲಿನ ಯಾಕೆ ಹೊಡೆದ ಅಂತಂದರೆ, ಸುಗ್ರೀವನ ಹೆಂಡತಿಯನ್ನು ಬಲಾತ್ಕಾರವಾಗಿ ಸ್ತ್ರೀಗೆ ತೊಂದರೆ ಕೊಟ್ಟು ಹೆಣ್ಣುತನವನ್ನೇ ನೋಡದೆ ತಾನು ಬಲಾತ್ಕಾರವಾಗಿ ಇಟ್ಕೊಂಡಿದ್ದ. ಯಾರು? ವಾಲಿ. ಅದನ್ನು ಬಿಟ್ಬಿಡು, ನಿನ್ನನ್ನು ಕ್ಷಮಿಸ್ತೀನಿ ಅಂತ 4-5 ಸರ್ತಿ ಹೇಳಿ ಕಳಿಸಿದ್ರು ಅವನು ವಾಲಿ ಒಪ್ಪಿರಲಿಲ್ಲ. ಅವಾಗ ಹೊಡೆದಿದ್ದು. ಸುಮ್ಮನೆ ಇದು ಜೀವವಾದಿ ಶಿಕ್ಷೆಯಲ್ಲಿ ರಾಮನ ಹಿಂಸೆ ಮಾಡಿದ ಅಂತ ಹೇಳೋದು. ಇದಂತೂ ನಾನಂತೂ ಒಪ್ಪಲ್ಲ. ಅಲ್ಲಿ ಒಂದು ಹೆಣ್ಣು ಆಗಿದೆ ಶ್ರೀರಾಮ. ಆಯ್ತು, ನಾವೀಗ ನಮ್ಮ ಇದಕ್ಕೆ ಬರೋದಿನ. ನಾನು ಯಾವತ್ತು ನನ್ನ ಜೀವನದಲ್ಲಿ ಅದನ್ನ ಒಪ್ಪೋದು ಇಲ್ಲ. ಈಗ ಒಂದು ನಾವಿಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಕೈದಿಗಳ ವಿಷಯದಲ್ಲಿ ಇವತ್ತು ನಾವು ಮುಖ್ಯವಾಗಿ ಒಂದೇ ಒಂದು ಆಲೋಚನೆ ಮಾಡಬೇಕಾಗಿದೆ. ಕಾರಾಗೃಹಗಳು ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಅದು ನಿಜವಾಗ್ಲೂ ಸುಸ್ಥಿತಿಯಲ್ಲಿದೆಯಾ? ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಕಾರಾಗೃಹಗಳು ಸುಸ್ಥಿತಿಯಲ್ಲಿದ್ದಾವ? ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಕೈದಿಗಳಿಗೂ ಮನ ಪರಿವರ್ತನೆ. ಕಾರಾಗೃಹ ಅಂದರೆ ಏನು, ಜೈಲು ಅಂತಂದ್ರೆ ಏನು ಅಂತಕ್ಕಂಥದ್ದು ಮೊದಲು ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ. ಕಾರಾಗೃಹ ಅಂತಕ್ಕಂಥದ್ದು ಮನುಷ್ಯನ ಮನ ಪರಿವರ್ತನೆಯ ಒಂದು ಪವಿತ್ರವಾದಂಥ ಕೇಂದ್ರ. ನಾವು ಸುಧಾರಣೆ ಪವಿತ್ರವಾದಂಥ ಅದನ್ನು ಸುಧಾರಣೆ ಮಾಡ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ. ಇವತ್ತು ಹೊನ್ನೇಗೌಡರು ಇದ್ರಲ್ಲಿ ನಾನು ಒಂದು ಹೇಳ್ಬಿಡ್ತೀನಿ ಸರ್. ಈಗ ನೀವು ಯಾವುದೇ ಒಂದು ಜೈಲಿಗೆ ಹೋಗಿ, ಯಾವುದೇ ಒಂದು ನನಗೆ ಜೈಲು ಅಂತ ಹೇಳೋಕ್ಕೆ ನಾವೇ ಅಪರಾಧಿಗಳನ್ನು ನಾವೇ ಮಾಡ್ತಿದ್ದೀವೇನೋ ಅಂತ ಮನಸ್ಸಿಗೆ ನೋವಾಗ್ತದೆ. ಅದನ್ನು ಹೇಳಬಾರ್ದು. ಯಾಕೆಂದರೆ ಅಲ್ಲಿ ಹೆಣ್ಣು ಮಕ್ಕಳುಗಳು ಅಲ್ಲಿ ಅನುಭವಿಸ್ತಿರ್ತಕ್ಕಂಥ ನೋವುಗಳು ಇದೆಲ್ಲದು ಕೂಡ ಕರ್ನಾಟಕ ಸರ್ಕಾರದ ಬಗ್ಗೆನೇ ನಾವು ತೊಗೊಂಡಾಗ ನಿಜವಾಗ್ಲೂ ಕಾರಾಗೃಹ ಇಲಾಖೆ, ಕಾರಾಗೃಹಗಳ ಸ್ಥಿತಿಗತಿಗಳು ಶೋಚನೀಯ, ಕೆಟ್ಟ ವ್ಯವಸ್ಥೆಯಲ್ಲಿದೆ. ಅದ್ರ ಎಷ್ಟು ಕೆಟ್ಟ ವ್ಯವಸ್ಥೆನಲ್ಲಿದೆ ಅಂತಂದರೆ, ಶೌಚಾಲಯಗಳಿಂದ ಹಿಡಿದು ಒಬ್ಬ ಹೆಣ್ಣು ಮಗಳನ್ನ ಇರ್ತಕ್ಕಂಥವ್ರು, ನಮಗೂ ಹೆಣ್ತಿದ್ರು, ನಮ್ಮ ಹೆಣ್ಣು ಮಕ್ಳು ಇರ್ತಾರೆ, ಅಲ್ಲಿರ್ತಕ್ಕಂಥ ಒಂದು ನಾವೇನಾದರೂ ಪ್ರಾಮಾಣಿಕವಾಗಿ ಒಂದು ವ್ಯವಸ್ಥಿತವಾಗಿ ನಾವೇನಾದ್ರು ಅಲ್ಲಿ ಹೋದರೆ ಅಲ್ಲಿ ಖಂಡಿತವಾಗ್ಲೂ ಅಲ್ಲಿಯ ವ್ಯವಸ್ಥೆ ತುಂಬ ಕೆಟ್ಟ ವ್ಯವಸ್ಥೆ ಇದೆ. ಮತ್ತೆ ಇನ್ನೂ ಒಂದು ಅಂಶವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಾಗೃಹ ಇಲಾಖೆ ಸ್ವತಂತ್ರವಾಗಿಲ್ಲ. ಇದನ್ನು ದಯಮಾಡಿ ಕರ್ನಾಟಕ ಸರ್ಕಾರಕ್ಕೆ ನಾನು ಮುಖ್ಯ ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಇನ್ಯಾವುದೇ ಮಂತ್ರಿಗಳಾಗಿರ್ಬೋದು, ಅವರನ್ನು ನಾನು ನೇರವಾಗಿ ಒಂದು ಕ್ವಶನ್ ಕೇಳ್ತೀನಿ. ಕಾರಾಗೃಹ ಇಲಾಖೆ ನಿಜವಾಗ್ಲೂ ಸ್ವತಂತ್ರವಾಗಿದೆಯಾ? ಯಾಕೆ ಅದು ಅದಕ್ಕೆ ಇದಿಲ್ಲ. ಏನು ಕಂದಾಯ ಇಲಾಖೆನವರು ನಾನು ನೋಡ್ತೀನಿ ಅಂತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಾನು ಅಂತಾರೆ, ಕಾರಾಗೃಹ ಇಲಾಖೆ ನಾನು ಅಂತಾರೆ. ಇವ್ರೇನಾಯ್ತು, 2 ಕಣಕ್ಕಾದ ದಾಸೈ ಕೆಟ್ಟ ಅನ್ನಂಗೆ ನಮ್ಮ ಕಡೆ ಒಂದು ಗಾದಿ ಹೇಳ್ತಾರೆ. ಇದು ಕಾನೂನು ಪ್ರಕಾರ ಕಾರಾಗೃಹ ಇಲಾಖೆನೇ ಇದೆ, ಅದಕ್ಕೆ ಮಂತ್ರಿನೇ ಇದೆ, ಅದಕ್ಕೆ ಸೆಕ್ರೆಟರಿನೇ ಇದೆ, ಎಲ್ಲ ಇದೆ. ತಾವು ಹೇಳಿದ ಸಿದ್ಧಲಿಂಗೇಶ್ ತಾವು ಹೇಳಿದ ಪ್ರಕಾರ ಇನ್ನೂ ಹಳೆ ತಾವು ಹಿಂದೆ ಹೋದ್ರಂತಂದ್ರೆ ನಮ್ಮ ಜೈಲಿನ ಪರಿಸ್ಥಿತಿ ಇನ್ನೂ ಹೀನಾಯ ಸ್ಥಿತಿ ಇತ್ತು. ಕೈದಿಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಏನ್ ಕೊಟ್ಟುಬಿಟ್ರು, ಸುಪ್ರೀಂ ಕೋರ್ಟ್ 20 ವರ್ಷ ಆಗ್ಲಿ ಇರಬೇಕು, ಅವನಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಸುಲಭವಾಗಿ ಹೇಳ್ಬಿಡ್ತು. ಆದ್ರೆ ಅಲ್ಲಿಯ ಸ್ಥಿತಿ, ಅವನ ಪರಿಸ್ಥಿತಿಯನ್ನ ಅವನಿಗೆ ಹಕ್ಕಿಲ್ವ ಜೀವಿಸ್ತಕ್ಕಂಥ. ಸರ್, ಅವನಿಗೆ ಶೌಚಾಲಯಕ್ಕೆ
ಮಾಡ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಒಂದು ಹಕ್ಕು ಇದೆಯಾ ಅಲ್ಲ? ಬಹಳ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಇದ್ರ ಪರವಾಗಿ. ಹುಟ್ಟಿಸುವಂತ ಅಧಿಕಾರ ಇಲ್ಲದೆ, ಜೀವ ಕೊಡುವಂತ ಅಧಿಕಾರ ಇಲ್ಲದವರು ಸಾಯಿಸುವಂತ ಅಧಿಕಾರನೂ ಸಹ ಕಾನೂನಿಗೆ ಇರಬಾರ್ದು ಅಂತಕ್ಕಂಥ ನನ್ನ ವಾದ ಎರಡು ಮಾತಿಲ್ಲ. ಆದರೆ ಈ ಅಬ್ಯೂಚುವಲ್ ಅಫೆಂಡರ್ಸ್ ಇರ್ತಾರಲ್ಲ, ಈಗ ಇವತ್ತು ಟೆರರಿಸ್ಟ್ ಆಕ್ಟಿವಿಟೀಸು, ಈಗ ಹಳೆ ಕಾಲದಿಂದ ರಾಮಾಯಣ ಕಾಲದಿಂದ ತಗೊಂಡು ಸ್ವಾಮೀಜಿಗಳು ಹೇಳ್ದಂಗೆ ರಾಕ್ಷಸ ವ್ಯಕ್ತಿತ್ವ ಮತ್ತು ಮನುಷ್ಯನ ವ್ಯಕ್ತಿತ್ವ. ರಾಕ್ಷಸ ವ್ಯಕ್ತಿತ್ವ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ನಾವು ಕರಿತೀವಿ. ಹ್ಯಾಬಿಚುವಲ್ ಅಫೆಂಡರ್ಸ್ ಇರ್ತಕ್ಕಂಥವ್ರಿಗೆ ಯಾವುದೇ ವ್ಯಕ್ತಿ ಆಗಿರ್ಬೋದು, ರಾಕ್ಷಸ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರ್ಬೋದು, ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಪರಿಗಣಿಸಬೇಕು, ನಾವು ಸ್ವಾಗತಿಸಬೇಕು. ಆದರೆ ಮನುಷ್ಯತ್ವ ವ್ಯಕ್ತಿತ್ವ ಇರ್ತಕ್ಕಂಥ ಯಾವುದೇ ಶಿಕ್ಷಕನೂ ಸಹ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ ಆಗ್ತದೆ. ಯಾಕಂದ್ರೆ ನಾವು ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾವು ಒಪ್ಪಲೇಬೇಕು. ಇನ್ನೊಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್. ಪ್ರಕ್ರಿಯೆ